ಸಹಜವಾಗಿ ರಿಕ್ಕಿ ರಾಯ್ ಮೇಲಾಗಿರುವ ಈ ಗುಂಡಿನ ದಾಳಿ ಸುತ್ತ ಹತ್ತಾರು ಅನುಮಾನ ಕಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಗುಂಡಿನ ದಾಳಿ ನಡೆಸಿದ್ರು ಅನ್ನೋದೇ ಕುತೂಹಲದ ಪ್ರಶ್ನೆ. ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಒಂದು ಫೈರಿಂಗ್, 4 ಆಯಾಮಗಳು, 4 ಅನುಮಾನದ ಆಧಾರದ ಮೇಲೆ, 4 ಆಯಾಮದ ಅನುಮಾನದ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮೊದಲನೆಯದು, ಮುತ್ತಪ್ಪ ರೈ ಅವರ ಪುತ್ರ ಅನ್ನೋ ಕಾರಣಕ್ಕೇನೆ ಭೂಗತ ಲೋಕದ ಪಾತಕಿಗಳೇ ಯಾರಾದರೂ ತಂದೆ ಮೇಲಿದ್ದ ದ್ವೇಷಕ್ಕೆ ಮಗನ ಮೇಲೆ ಅಟ್ಯಾಕ್ ಮಾಡಿದ್ರ? ಈ ಫೈರಿಂಗ್ ಹಿಂದೆ ಕೂಡ ಭೂಗತ ಲೋಕದ ಕೈವಾಡ ಏನಾದರೂ ಇದೆಯಾ? ಈ ಬಗ್ಗೆ ಕೂಡ ಕೂಲಂಕುಷವಾದ ತನಿಖೆ ಪ್ರಗತಿಯಲ್ಲಿದೆ. ಎರಡನೇ ಆಯಾಮ, ಭೂ ವಿವಾದ, ಜಮೀನಿಗೆ ಸಂಬಂಧಪಟ್ಟ ವಿವಾದ ಇರಬಹುದು ಅನ್ನೋ ಅನುಮಾನ ಕೂಡ ಇದೆ. ಹಿಂದೆ ರಿಕ್ಕಿ ರೈ ಅವರೇ ಹೇಳ್ಕೊಂಡಿದ್ರು ಅನ್ನೋದು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವ ಮಾತು. ಜಾಗದ ವಿಚಾರಕ್ಕೆ ಕೆಲವರ ಜೊತೆಯಲ್ಲಿ ತಗಾದೆ ಇತ್ತು, ಇದೇ ಕಾರಣಕ್ಕೋಸ್ಕರ ಅಟ್ಯಾಕ್ ಆಗಿರಬಹುದಾ ರಿಕ್ಕಿ ಅವ್ರ ಮೇಲೆ? ರಿಕ್ಕಿ ಅವರನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರ? ಈ ಭೂ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದವರು ಈ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಇದರ ಜೊತೆಗೆ ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇರುವ ಮತ್ತೊಂದು ಆಯಾಮ ಅಂದರೆ, ಮಾಜಿ ಡಾನ್ ಮುತ್ತಪ್ಪ ರೈ ಅವರಿಗೆ 2 ಮದುವೆ. ಮೊದಲ ಪತ್ನಿಯ ಮಗ ರಿಕ್ಕಿ ರೈ, ಎರಡನೇ ಪತ್ನಿ ಅನುರಾಧ. ಎರಡನೇ ಪತ್ನಿ ಅನುರಾಧ ಅವರ ಕಡೆಯಿಂದಲೇ ಈ ಅಟ್ಯಾಕಿಗೆ ಸುಪಾರಿ ಕೊಟ್ಟಿರಬಹುದಾ? ಇಲ್ಲೂ ಕೂಡ ಆಸ್ತಿ ತಗಾದೆ ಇದೆ. ಆಸ್ತಿ ವಿಚಾರಕ್ಕೇನೆ ಮಲತಾಯಿನೇ ರಿಕ್ಕಿ ರೈ ಅವ್ರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡಿಸಿರಬಹುದು ಅನ್ನೋದು ಮೂರನೇ, ಹಾಗೆ ಬಹಳ ಪ್ರಬಲವಾಗಿ ಕೇಳೋಕೆ ಸಿಗ್ತಾ ಇರುವ ಆಯಾಮ. ರಿಕ್ಕಿ ಹಾಗೆ ಅನುರಾಧ ಅವರ ನಡುವೆ ಮುತ್ತಪ್ಪ ರೈ ಅವರಿಗೆ ಸಂಬಂಧಪಟ್ಟ ಆಸ್ತಿ ವಿಚಾರಕ್ಕೆ ಆಗಿಂದಾಗೆ ಕಿತ್ತಾಟಗಳು ನಡೀತಾ ಇತ್ತಂತೆ. ಈ ಆಯಾಮದಲ್ಲೇ ರಿಕ್ಕಿ ಅವ್ರ ಮೇಲೆ ಅಟ್ಯಾಕ್ ಆಯ್ತಾ? ರಿಕ್ಕಿ ರೈ ಅವರನ್ನ ಕೊಲೆ ಮಾಡಿಸ್ಲಿಕ್ಕೆ ಸುಪಾರಿ ಕೊಟ್ಟಿದ್ರ ಅನುರಾಧ ಅನ್ನೋ ಅನುಮಾನ ಇದೆ. ಪೊಲೀಸರು ಈ ವಿಚಾರದಲ್ಲೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೇಂಟ್ ಕೊಟ್ಟ ಈ ರಿಕ್ಕಿ ರೈ ಅವರ ಕಾರು ಚಾಲಕ ಅನುರಾಧ ಅವರ ಹೆಸರನ್ನ ಕೂಡ ದೂರಿನಲ್ಲಿ ದಾಖಲು ಮಾಡಿದ್ದಾರೆ. ಇದರ ಜೊತೆಗೇನೆ ಮಂಗಳೂರಿನಲ್ಲಿರ್ತಕ್ಕಂಥ 12 ಎಕರೆ ದುಬಾರಿ ಜಮೀನು, ಇದೇ ಜಮೀನಿನ ಕಾರಣಕ್ಕೋಸ್ಕರ ರಿಕ್ಕಿ ರೈ ಹಾಗೆ ರಾಕೇಶ್ ಮಲ್ಲಿ, ಈ ರಾಕೇಶ್ ಮಲ್ಲಿ ಯಾರು, ಅವ್ರಿಗೂ ರೈ ಕುಟುಂಬಕ್ಕೂ ಏನು ದ್ವೇಷ ಇದೆ ಮುಂದಿನ ಹಂತದಲ್ಲಿ ವಿವರಿಸ್ತೀನಿ. ಈ ಪ್ರಕರಣದಲ್ಲಿ ಕೇಳೋಕೆ ಸಿಕ್ಕಿರೋ 4ನೇ ಆಯಾಮ ಹಾಗೆ 4ನೇ ಹೆಸರು ರಾಕೇಶ್ ಮಲ್ಲಿ. ಮಂಗಳೂರಿನ ಆ 12 ಎಕರೆ ಜಾಗಕ್ಕೆ ಸಂಬಂಧಪಟ್ಟಂತೆಯೇ ರಿಕ್ಕಿ ರೈ ಹಾಗೆ ರಾಕೇಶ್ ಮಲ್ಲಿ ನಡುವೆ ವಿವಾದ ಆಯಿತು. ಹೀಗಾಗೇನೆ ಈ ಅಟ್ಯಾಕ್ ಆಯ್ತಾ ಅನ್ನೋ ಅನುಮಾನ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಅನುರಾಧ, ರಾಕೇಶ್ ಮಲ್ಲಿ, ನಿತೇಶ್, ಈ ಮೂವರನ್ನ ಒಳಗೊಂಡಂತೆ ಇವ್ರ ಮೇಲೆ ದೂರು ದಾಖಲಾಗಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಮತ್ತೊಂದು ಕಡೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ನೋಸ್ ಸರ್ಜರಿ ಕೂಡ ಆಗಿದೆ. ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ರಿಕ್ಕಿ ರೈನವ್ರದ್ದು ಅವರ ಸ್ಟೇಟ್ಮೆಂಟನ್ನು ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ತೆಗೆದುಕೊಳ್ಳೋದು ಬಾಕಿ ಇದೆ. ಅದು ಕೂಡ ಬಹಳ ಮಹತ್ವಪೂರ್ಣವಾಗಿರುತ್ತೆ. ತನಿಖೆ ಯಾವ ದಿಕ್ಕಿಗೆ ತಿರುಗುತ್ತೆ ಅನ್ನೋದು. ಸಹಜವಾಗಿ ರಿಕ್ಕಿ ರೈ ಮೇಲಾಗಿರುವ ಈ ಗುಂಡಿನ ದಾಳಿ ಸುತ್ತ ಹತ್ತಾರು ಅನುಮಾನ ಕಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಗುಂಡಿನ ದಾಳಿ ನಡೆಸಿದ್ರು ಅನ್ನೋದೇ ಕುತೂಹಲದ ಪ್ರಶ್ನೆ. ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಒಂದು ಫೈರಿಂಗ್, 4 ಆಯಾಮಗಳು, 4 ಅನುಮಾನದ ಆಧಾರದ ಮೇಲೆ, 4 ಆಯಾಮದ ಅನುಮಾನದ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮೊದಲನೆಯದು, ಮುತ್ತಪ್ಪ ರೈ ಅವರ ಪುತ್ರ ಅನ್ನೋ ಕಾರಣಕ್ಕೇನೆ ಭೂಗತ ಲೋಕದ ಪಾತಕಿಗಳೇ ಯಾರಾದರೂ ತಂದೆ ಮೇಲಿದ್ದ ದ್ವೇಷಕ್ಕೆ ಮಗನ ಮೇಲೆ ಅಟ್ಯಾಕ್ ಮಾಡಿದ್ರ? ಈ ಫೈರಿಂಗ್ ಹಿಂದೆ ಕೂಡ ಭೂಗತ ಲೋಕದ ಕೈವಾಡ ಏನಾದರೂ ಇದೆಯಾ? ಈ ಬಗ್ಗೆ ಕೂಡ ಕೂಲಂಕುಷವಾದ ತನಿಖೆ ಪ್ರಗತಿಯಲ್ಲಿದೆ. ಎರಡನೇ ಆಯಾಮ, ಭೂ ವಿವಾದ, ಜಮೀನಿಗೆ ಸಂಬಂಧಪಟ್ಟ ವಿವಾದ ಇರಬಹುದು ಅನ್ನೋ ಅನುಮಾನ ಕೂಡ ಇದೆ. ಹಿಂದೆ ರಿಕ್ಕಿ ರೈ ಅವರೇ ಹೇಳ್ಕೊಂಡಿದ್ರು ಅನ್ನೋದು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವ ಮಾತು. ಜಾಗದ ವಿಚಾರಕ್ಕೆ ಕೆಲವರ ಜೊತೆಯಲ್ಲಿ ತಗಾದೆ ಇತ್ತು, ಇದೇ ಕಾರಣಕ್ಕೋಸ್ಕರ ಅಟ್ಯಾಕ್ ಆಗಿರಬಹುದಾ ರಿಕ್ಕಿ ಅವ್ರ ಮೇಲೆ? ರಿಕ್ಕಿ ಅವರನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರ? ಈ ಭೂ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದವರು ಈ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಇದರ ಜೊತೆಗೆ ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇರುವ ಮತ್ತೊಂದು ಆಯಾಮ ಅಂದರೆ, ಮಾಜಿ ಡಾನ್ ಮುತ್ತಪ್ಪ ರೈ ಅವರಿಗೆ 2 ಮದುವೆ. ಮೊದಲ ಪತ್ನಿಯ ಮಗ ರಿಕ್ಕಿ ರೈ, ಎರಡನೇ ಪತ್ನಿ ಅನುರಾಧ. ಎರಡನೇ ಪತ್ನಿ ಅನುರಾಧ ಅವರ ಕಡೆಯಿಂದಲೇ ಈ ಅಟ್ಯಾಕಿಗೆ ಸುಪಾರಿ ಕೊಟ್ಟಿರಬಹುದಾ? ಇಲ್ಲೂ ಕೂಡ ಆಸ್ತಿ ತಗಾದೆ ಇದೆ.
ಆಸ್ತಿ ವಿಚಾರಕ್ಕೇನೆ ಮಲತಾಯಿನೇ ರಿಕ್ಕಿ ರಾಯ್ ಅವ್ರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡಿಸಿರಬಹುದು ಅನ್ನೋದು ಮೂರನೇ ಹಾಗೆ ಬಹಳ ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇರುವ ಆಯಾಮ. ರಿಕ್ಕಿ ಹಾಗೆ ಅನುರಾಧ ಅವರ ನಡುವೆ ಮುತ್ತಪ್ಪ ರೈ ಅವರಿಗೆ ಸಂಬಂಧಪಟ್ಟ ಆಸ್ತಿ ವಿಚಾರಕ್ಕೆ ಆಗಿಂದಾಗೆ ಕಿತ್ತಾಟಗಳು ನಡೀತಾ ಇತ್ತಂತೆ. ಈ ಆಯಾಮದಲ್ಲೇ ರಿಕ್ಕಿ ಅವ್ರ ಮೇಲೆ ಅಟ್ಯಾಕ್ ಆಯ್ತಾ, ರಿಕ್ಕಿ ರೈ ಅವರನ್ನ ಕೊಲೆ ಮಾಡಿಸ್ಲಿಕ್ಕೆ ಸುಪಾರಿ ಕೊಟ್ಟಿದ್ರ ಅನುರಾಧ ಅನ್ನೋ ಅನುಮಾನ ಇದೆ. ಪೊಲೀಸರು ಈ ವಿಚಾರದಲ್ಲೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೇಂಟ್ ಕೊಟ್ಟ ಈ ರಿಕ್ಕಿ ರೈ ಅವರ ಕಾರು ಚಾಲಕ ಅನುರಾಧ ಅವರ ಹೆಸರನ್ನ ಕೂಡ ದೂರಿನಲ್ಲಿ ದಾಖಲು ಮಾಡಿದ್ದಾರೆ. ಇದರ ಜೊತೆಗೇನೆ ಮಂಗಳೂರಿನಲ್ಲಿರ್ತಕ್ಕಂಥ 12 ಎಕರೆ ದುಬಾರಿ ಜಮೀನು, ಇದೇ ಜಮೀನಿನ ಕಾರಣಕ್ಕೋಸ್ಕರ ರಿಕ್ಕಿ ರೈ ಹಾಗೆ ರಾಕೇಶ್ ಮಲ್ಲಿ, ಈ ರಾಕೇಶ್ ಮಲ್ಲಿ ಯಾರು, ಅವ್ರಿಗೂ ರೈ ಕುಟುಂಬಕ್ಕೂ ಏನ್ ದ್ವೇಷ ಇದೆ ಮುಂದಿನ ಹಂತದಲ್ಲಿ ವಿವರಿಸ್ತೀನಿ. ಈ ಪ್ರಕರಣದಲ್ಲಿ ಕೇಳೋಕ್ ಸಿಕ್ಕಿರೋ 4ನೇ ಆಯಾಮ ಹಾಗೆ 4ನೇ ಹೆಸರು ರಾಕೇಶ್ ಮಲ್ಲಿ. ಮಂಗಳೂರಿನ ಆ 12 ಎಕರೆ ಜಾಗಕ್ಕೆ ಸಂಬಂಧಪಟ್ಟಂತೆಯೇ ರಿಕ್ಕಿ ರೈ ಹಾಗೆ ರಾಕೇಶ್ ಮಲ್ಲಿ ನಡುವೆ ವಿವಾದ ಆಯಿತು. ಹೀಗಾಗೇನೆ ಈ ಅಟ್ಯಾಕ್ ಆಯ್ತಾ ಅನ್ನೋ ಅನುಮಾನ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಅನುರಾಧ, ರಾಕೇಶ್ ಮಲ್ಲಿ, ನಿತೇಶ್ ಈ ಮೂವರನ್ನ ಒಳಗೊಂಡಂತೆ ಇವ್ರ ಮೇಲೆ ದೂರು ದಾಖಲಾಗಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಮತ್ತೊಂದು ಕಡೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ನೋಸ್ ಸರ್ಜರಿ ಕೂಡ ಆಗಿದೆ, ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ರಿಕ್ಕಿ ರೈನವ್ರದ್ದು ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ತೆಗೆದುಕೊಳ್ಳೋದು ಬಾಕಿ ಇದೆ. ಅದು ಕೂಡ ಬಹಳ ಮಹತ್ವಪೂರ್ಣವಾಗಿರುತ್ತೆ. ತನಿಖೆ ಯಾವ ದಿಕ್ಕಿಗೆ ತಿರುಗುತ್ತೆ ಅನ್ನೋದು. ಸಹಜವಾಗಿ ರಿಕ್ಕಿ ರೈ ಮೇಲಾಗಿರುವ ಈ ಗುಂಡಿನ ದಾಳಿ ಸುತ್ತ 10 ಅನುಮಾನ ಕಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಗುಂಡಿನ ದಾಳಿ ನಡೆಸಿದ್ರು ಅನ್ನೋದೇ ಕುತೂಹಲದ ಪ್ರಶ್ನೆ. ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಒಂದು ಫೈರಿಂಗ್, 4 ಆಯಾಮಗಳು, 4 ಅನುಮಾನದ ಆಧಾರದ ಮೇಲೆ, 4 ಆಯಾಮದ ಅನುಮಾನದ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮೊದಲನೆಯದು ಮುತ್ತಪ್ಪ ರೈ ಅವರ ಪುತ್ರ ಅನ್ನೋ ಕಾರಣಕ್ಕೇನೆ ಭೂಗತ ಲೋಕದ ಪಾತಕಿಗಳೇ ಯಾರಾದ್ರೂ ತಂದೆ ಮೇಲಿದ್ದ ದ್ವೇಷಕ್ಕೆ ಮಗನ ಮೇಲೆ ಅಟ್ಯಾಕ್ ಮಾಡಿದ್ರ? ಈ ಫೈರಿಂಗ್ ಹಿಂದೆ ಕೂಡ ಭೂಗತ ಲೋಕದ ಕೈವಾಡ ಏನಾದ್ರೂ ಇದೆಯಾ? ಈ ಬಗ್ಗೆ ಕೂಡ ಕೂಲಂಕುಷವಾದ ತನಿಖೆ ಪ್ರಗತಿಯಲ್ಲಿದೆ. 2ನೇ ಆಯಾಮ ಭೂ ವಿವಾದ, ಜಮೀನಿಗೆ ಸಂಬಂಧಪಟ್ಟ ವಿವಾದ ಇರಬಹುದು ಅನ್ನೋ ಅನುಮಾನ ಕೂಡ ಇದೆ. ಹಿಂದೆ ರಿಕ್ಕಿ ರೈ ಅವರೇ ಹೇಳ್ಕೊಂಡಿದ್ರು ಅನ್ನೋದು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವ ಮಾತು. ಜಾಗದ ವಿಚಾರಕ್ಕೆ ಕೆಲವರ ಜೊತೆಯಲ್ಲಿ ತಗಾದೆ ಇತ್ತು, ಇದೇ ಕಾರಣಕ್ಕೋಸ್ಕರ ಅಟ್ಯಾಕ್ ಆಗಿರಬಹುದಾ ರಿಕ್ಕಿ ಅವ್ರ ಮೇಲೆ? ರಿಕ್ಕಿ ಅವರನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರ? ಈ ಭೂ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದವರು. ಈ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಇದರ ಜೊತೆಗೆ ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇರುವ ಮತ್ತೊಂದು ಆಯಾಮ ಅಂದ್ರೆ ಮಾಜಿ ಡಾನ್ ಮುತ್ತಪ್ಪ ರೈ ಅವರಿಗೆ 2 ಮದುವೆ. ಮೊದಲ ಪತ್ನಿಯ ಮಗ ರಿಕ್ಕಿ ರೈ, 2ನೇ ಪತ್ನಿ ಅನುರಾಧ. 2ನೇ ಪತ್ನಿ ಅನುರಾಧ ಅವರ ಕಡೆಯಿಂದಲೇ ಈ ಅಟ್ಯಾಕಿಗೆ ಸುಪಾರಿ ಕೊಟ್ಟಿರಬಹುದಾ? ಇಲ್ಲೂ ಕೂಡ ಆಸ್ತಿ ತಗಾದೆ ಇದೆ. ಆಸ್ತಿ ವಿಚಾರಕ್ಕೇನೆ ಮಲತಾಯಿನೇ ರಿಕ್ಕಿ ರೈ ಅವ್ರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡಿಸಿರಬಹುದು ಅನ್ನೋದು ಮೂರನೇ ಹಾಗೆ ಬಹಳ ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇರುವ ಆಯಾಮ. ರಿಕ್ಕಿ ಹಾಗೆ ಅನುರಾಧ ಅವರ ನಡುವೆ ಮುತ್ತಪ್ಪ ರೈ ಅವರಿಗೆ ಸಂಬಂಧಪಟ್ಟ ಆಸ್ತಿ ವಿಚಾರಕ್ಕೆ ಆಗಿನ